LSV ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ LSV ಕಿಚನ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ರೀ. ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ತಿರೋದೇನೆಂದರೆ ಹೆಲ್ತಿ ಆಗಿರ್ತಕ್ಕಂಥ ಜೋಳದ ಪಡ್ಡು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀವಿ ರೀ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ. ಇವಾಗ ಮೊದಲಿಗೆ ಜೋಳದ ಪಡ್ಡು ಮಾಡಲು ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ದೊಡ್ಡ ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ತೊಗೋಬೋದ್ರಿ. ನಾನು ಎಷ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ ರೀ. ಒಂದು ದೊಡ್ಡ ಈರುಳ್ಳಿ ತೊಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನು ದೊಡ್ಡದಾಗಿರೋದ್ರಿಂದ ಒಂದೇ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಸಣ್ಣವಾಗಿದ್ದು ಅಂದ್ರೆ ನೀವು ಎರಡು ಹಾಕೋಬೋದು ರೀ. ಒಂದೆರಡು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಸಣ್ಣದಾಗಿ. ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ. ಹೆಸರಷ್ಟು ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ರೀ. ಇವಾಗ ನೋಡಿದ್ರಲ್ರಿ ಪಡ್ಡು ಮಾಡಲು ಏನೇನು ಬೇಕಂತ. ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ರೀ, ಅಗಲವಾದದ್ದು. ಜೋಳದ ಹಿಟ್ಟು ತೊಗೊಂಡಿದ್ವಲ್ರಿ, ಅದೀಗ ಜರಡಿ ಹಿಡ್ಕೋಬೇಕು ರೀ. ಗೊಳ್ಳು ಆತಿರುತ್ತಲ್ರಿ, ಅದಕ್ಕೆ ಜರಡಿ ಹಿಡ್ಕೊಂಡು ತೊಗೋಬೇಕು ರೀ. ನಾನಿವಾಗ ಜರಡಿ ಹಿಡ್ಕೋತಾ ಇದ್ದೀನಿ ನೋಡಿರಿ. ಈ ಥರ ಜೋಳದ ಪಡ್ಡು ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ರೀ. ಮಕ್ಕಳು ಯಾವಾಗಾದರೂ ಪಡ್ಡು ಬೇಡಿದ್ರೆ ಪಟ್ಟಂತ ಮಾಡಿಕೊಡ್ಬೋದು ನೋಡಿರಿ, ತುಂಬ ಈಸಿಯಾಗಿರಿ. ನೋಡಿರಿ, ನಾವು ಅಷ್ಟು ಜರಡಿ ಹಿಡಿದ್ರಿ, ಇಷ್ಟು ಗೊಳ್ಳು ಉಳಿದಿದೆ ರೀ. ಆಗಳೇ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ರೀ. ಆ ಚಿರೋಟಿ ರವೆ ಹಾಕೋತಾ ಇದ್ದೀನಿ ರೀ. ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಈರುಳ್ಳಿ ಕೂಡ ಇವಾಗ ಹಾಕೋತಾ ಇದ್ದೀನಿ ನೋಡಿರಿ. ನಾನು ಒಂದೆರಡು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದು ಕೂಡ ಇವಾಗ ಹಾಕೋತಾ ಇದ್ದೀನಿ ರೀ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋಬೋದು ರೀ. ಹಸಿಮೆಣ್ಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ರೀ. ಕರಿಬೇವು ಕೂಡ ಇವಾಗ ಹಾಕೋತಾ ಇದ್ದೀನಿ ನೋಡಿರಿ. ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ ರೀ. ಸ್ವಲ್ಪನೇ ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕೋತಾ ಇದ್ದೀನಿ ರೀ. ಜಾಸ್ತಿ ಏನು ಹಾಕೋದು ಬೇಡ್ರಿ. ಇದನ್ನೆಲ್ಲ ಇವಾಗ ಒಣದೆ ಈ ಥರ ಚೆನ್ನಾಗಿ ಕಲಿಸ್ಬೇಕು ರೀ. ಇದನ್ನು ಆಮೇಲೆ ನೀರು ಹಾಕೋಬೇಕು ರೀ. ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿರಿ. ನಾನು ನೀವು ಕೈಯಿಂದ ಬೇಕಾದರೂ ಕಲಿಸ್ಕೋಬೋದು ರೀ. ನೋಡಿರಿ, ನಾನು ಇಲ್ಲಿ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಕಲಿಸ್ಕೋಬೋದು ರೀ. ನೀವು ನಾರ್ಮಲ್ ಪಡ್ಡು ಮಾಡೋದು ಯಾವ ರೀತಿ ಕಲಿಸ್ಕೋತೀರ ಅದೇ ರೀತಿ ಕಲಿಸ್ಕೋಬೇಕು ರೀ. ಇದನ್ನು ನೋಡಿರಿ, ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ರೀ. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿರಿ. ನಾನಿಲ್ಲಿ 1 ಗಂಟೆ ಇರಲಾರ್ದಂಗೆ ಕಲಿಸ್ಕೋಬೇಕು ರೀ. ನಾವು ನಾರ್ಮಲ್ ಅಕ್ಕಿ ಹಿಟ್ಟಿನ ಪಡ್ಡು ಯಾವಾಗಲೂ ತಿಂದಿರ್ತೀವಲ್ರಿ, ಈ ಥರ ಜೋಳದ ಹಿಟ್ಟಿನ ಪಡ್ಡು ಮಾಡಿ ನೋಡಿರಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ರೀ. ನೋಡಿರಿ, ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ ರೀ. ನಿಮ್ಗೆ ಹಿಟ್ಟು ಎಷ್ಟು ಅಳಿಸ್ಬೇಕಲ್ಲ ಅಷ್ಟು ನೋಡಿ ಕಲಿಸ್ಕೋಬೋದು ರೀ. ನೋಡಿರಿ, ಎಷ್ಟು ಚೆನ್ನಾಗಿ ಈ ಥರ ಬಂದಿದೆ. ಇವಾಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲು ಬಿಡಬೇಕು ರೀ. 10 ನಿಮಿಷ ಆಗಿಂದ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನೀಗ ನೋಡಿರಿ ಹಿಟ್ಟು ಯಾವ ಥರ ಆಗಿದೆ ಅಂತ. ಚೆನ್ನಾಗಿ ನೆಂದಿದ್ದೀರಿ. ಇವಾಗ ಇದು ಹಿಟ್ಟು ಒಂದು 10 ನಿಮಿಷ ಯಾಕೆ ನೆನೆಯಕ್ಕೆ ಬಿಡ್ಬೇಕಂದ್ರೆ ರೀ, ರವೆ ಹಾಕಿರ್ತೀವಲ್ಲ ರೀ, ಅವು ಚೆನ್ನಾಗಿ ನೆನಿತಾವೆ ರೀ. ಈಗ ಒಂದು ಪಡ್ಡಿನ ಹಂಚು ಕಾಯಕ್ಕಿಟ್ಟಿದ್ದೀನಿ ರೀ ನಾವು ಒಲೆ ಮ್ಯಾಗ. ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿರಿ. ನಾನು ಎಣ್ಣೆ ಹಾಕ್ಕೊಂಡು ಪಡ್ಡು ಹಾಕೋಬೇಕು ರೀ. ನೋಡಿರಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ ನಾನು ಎಣ್ಣೆ. ಇವಾಗ ಮಾಡಿಟ್ಟಿದ್ವಲ್ರಿ ಬ್ಯಾಟರ, ಅದು ಹಾಕೋತಾ ಇದ್ದೀನಿ ನೋಡಿರಿ. ಮಕ್ಕಳಿಗೆ ಮುಂಜಾನೆ ಟಿಫಿನ್ ಬಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರಲ್ರಿ, ಈ ರೀತಿ ಜೋಳದ ಪಡ್ಡು ಮಾಡಿದ್ರೆ ಮಕ್ಕಳ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ರೀ. ಮತ್ತು ಟಿಫಿನ್ ಬಾಕ್ಸಿಗೆ ಆಗುತ್ತೆ ರೀ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ ರೀ. ನಿಮಗೂ ಯಾವಾಗಲೂ ರೊಟ್ಟಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಮಾಡ್ಕೋಬೋದು ರೀ. ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತಾವೆ ರೀ. ಒಂದು ಸಲ ಟ್ರೈ ಮಾಡಿ ನೋಡ್ರಿ ಬೇಕಂದ್ರೆ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಕೋಬೇಕು ರೀ. ಪ್ಲೇಟ್ ಮುಚ್ಕೊಂಡು 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ರೀ. ಇವಾಗ ಇವು ಬೇಯ್ದಿದ್ದಾವೆ ರೀ. ಇವಾಗ ಹೊಳಿಸಿ ಹಾಕ್ಕೋಬೇಕು ರೀ. ಹೊಳಿಸಿ ಹಾಕ್ಕೊಂಡು ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ ಅಂತ ಕಾಣಿಸ್ತಿರ್ಬೋದು ನಿಮಗೂ ಕೂಡ. ಮಣಿಗೆ ಒಂಚೂರು ಅಂಟ್ಕೊಳ್ಳೋದಿಲ್ಲ ರೀ. ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ. ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ. ಹಾಗೆ ತುಂಬ ಟೇಸ್ಟಾಗಿ ಕೂಡ ಇರ್ತಾವೆ ರೀ. ನಾನಿವಾಗ ಇವೆಲ್ಲ ಹೊಳಿಸಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಮ್ಯಾಗ ಎಣ್ಣೆ ಹಚ್ಕೊತೀನಿ ರೀ. ನೀವು ಬೇಕಿದ್ದರೆ ಹಚ್ಕೋಬೋದು ರೀ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ರೀ. ಹಿಂಗೆ ಹೊಳಿಸಿ ಹಾಕಿಂದ ಒಂದು 2 ನಿಮಿಷ ಬಿಟ್ಟು ತೊಗೋಬೇಕು ರೀ. ನಾನಿಲ್ಲೇ ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೊಂಡಿದ್ದೀನಿ ರೀ.
ಇವಾಗ ಚೆನ್ನಾಗಿ ಬಂದಿದ್ದಾವ್ರಿ. ನಾನು ಈಗ ಒಂದು ಪ್ಲೇಟಲ್ಲಿ ತೊಗೋತಾ ಇದ್ದೀನಿ ನೋಡಿರಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿರಿ. ನೋಡಿದ್ರೆ ಇವಾಗ ತಿನ್ನಬೇಕು ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವ್ರಿ. ಅಷ್ಟೇ ಟೇಸ್ಟ್ ಕೂಡ ಆಗಿದಾವ್ರಿ. ಇನ್ನೊಂದು ಮಣಿ ಕೂಡ ನಾನು ಅದೇ ರೀತಿ ಹಾಕ್ಕೊಂಡು ಹೊಳ್ಳಿಸಿ ಹಾಕೋತಾ ಇದ್ದೀನಿ ರೀ. ನೋಡಿರಿ, ಇವು ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ಒಂಚೂರು ಮಣಿಗೆ ಅಂಟ್ಕೊಳ್ತಾ ಇಲ್ಲ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ಪಡ್ಡು ನೀವು ಹಾಗೆ ಕೂಡ ತಿನ್ಬೋದು, ಮತ್ತು ಯಾವುದಾದ್ರೂ ಕೊಬ್ಬರಿ ಚಟ್ನಿ ಜೊತೆ, ಕೆಂಪು ಚಟ್ನಿ ಜೊತೆ, ಯಾವುದ್ರ ಜೊತೆ ಬೇಕಾದ್ರ ಜೊತೆ ತಿನ್ಬೋದು ರೀ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಕ್ಕೋತಾ ಇದ್ದೀನಿ ರೀ. ನಾನಿಲ್ಲಿ ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ರೀ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ಜೋಳದ ಪಡ್ಡು ಯಾವ ರೀತಿ ಮಾಡೋದಂತ. ಇಲ್ಲಿವರೆಗೂ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಂತ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ರೀ. ಟೇಕ್ ಕೇರ್.